ಇದು ಅಲ್ಲ ಮನಿ. ಆ ಶ್ರೀದೇವಿಗಳು ಅವ್ವನ ಮನಿ ಇದೆ. ಹಾ ಏನ್ ಮಾಡಕತ್ತೀರಿ? ಆ ಏನವ ಈ ಅವ್ವನ ಹೆಸರು ನೆನಪ ಬರತ್ತಲ್ಲ. ಅವ್ರ ಅವ್ವನ ಹೆಸರು ಏನು ಅಂತಿದ್ಲಲ್ಲ? ಮಂಜುಚುವ, ಮಂಜುಚುವ. ಯಾರು? ಅಪ್ಪ ನಾನಪ್ಪ ಕರಿಬಸಪ್ಪ ಮರ್ತೇನೆ ನನ್ನ. ಓ ಬರ್ರಿ ಅಕ್ಕರ ನೀವ್ರಿನ್ನೆ ಆರಾಮದಾರನ? ಆರಾಮದನಪ್ಪ. ನಿಮ್ಮ ಅವ್ವ ಇಲ್ಲನ? ನಮ್ಮವ್ರಿ ಹಾಲು ತಗೊಂಡು ಹಾಲು ಇಟ್ಟು ಕೊಟ್ಟಿನ್ರಿ, ಹಾಲು ತಗೊಂಡು ಡೈರಿಗೆ ಹಚ್ಚಕ್ ಹೋಗ್ಯಾಡ್ರಿ. ಏನಾತ್ ಹೇಳ್ರಿ ಅಕ್ಕಾರ? ಬರ್ರಿ ಕುಂಡ್ರಿ, ಚಾದು ಮಾಡ್ತೇನ್ರಿ. ನೀವೇನು ಈ ಕಡೆ ನಮ್ಮೂರ ಕಡೆ ಬಂದ್ರಿ? ನಮ್ಮ ಮನೆ ನಿಮ್ಗೆ ಹೆಂಗೆ ಗೊತ್ತಾತು? ಏನ್ ಮಾಡ್ಲಿಪ್ಪ, ನನ್ನ ಮಗಗ ಅಕ್ಕಿನ ತಗೋಬೇಕಂತ ಐತಿ. ಆದ್ರ ಜಾತಕ ಸರಿ ಇಲ್ಲ ಅಂತ ಅನಸ್ತೈತಿ. ಆದ್ರೂ ಅಕ್ಕಿ ಅಷ್ಟು ದೊಡ್ಡ ಮನೆಗೆ ಹೋಗೋದು ನನಗೆ ಇಷ್ಟ ಇಲ್ಲ. ಅದಕ್ಕೆ ಏನಾರ ಒಂದು ಲೋಪ ಹೇಳಬೇಕ ಈಗ ನಾ. ಕರಿಬಸಪ್ಪ ನಿನ್ನಂತೇಲೆ ಒಂದು ಮಾತು ಹೇಳ್ಬೇಕನ್ನಕತ್ತನ್ನ. ಅಲ್ಲ ಸ್ವಾದ್ರ ಮಾವಂತ ನೀನೇ ಇರುವಾಗ ಯಾಕ ನೀನು ನಿಮ್ಮ ಅಕ್ಕನ ಮಗಳನ್ನ ನೀನೇ ಮದುವೆ ಆಗಬಾರ್ದು? ನಿನಗೂ ಒಂದು ಬಾಳ ಅಂತ ಸಿಗ್ತಿತ್ತು. ಅಲ್ಲ ನಿಮ್ಮ ಅಕ್ಕನ ತವ್ರ ಮನೆ ಅಂತ ಉಳಿತಿತ್ತಲ್ಲ, ಯಾಕೆ ಈ ರೀತಿ ಇದನ್ನ ಮಾಡ್ಲಿಲ್ಲ? ಅಲ್ರಿ, ನೀವು ಯಾಕೆ ಈ ವಿಷಯ ಬಂದು ಇದು ನಮ್ಮ ಮನ್ಯಾಗ ಮಾತಾಡಕತ್ತೀರಿ? ಅಲ್ಲ ನಮ್ಮ ಅಕ್ಕ ನಂಗೆ ಕೊಡ್ಬೇಕಂತಂದಿರ ನಾ ಕೇಳಿರ ಇದನ್ನ ಮಾಡ್ತಿದ್ಲು. ಅದನ್ನ ನಮ್ಮ ಅಕ್ಕಗೆ ನನಗೆ ಬಿಟ್ಟಿದ್ದೆ. ಅದ್ರಾಗೂ ಆ ವಿಷಯ ಬಂದು ಯಾಕೆ ನನ್ನ ಮುಂದೆ ಹೇಳಕತ್ತೀರಿ? ನೀವು ನಮ್ಮ ಅಕ್ಕ ನಾದ್ನಿದ್ರಿ, ನಮ್ಮ ಮಾವನ ತಂಗಿದಿರಿ. ಹಾಂ, ಅಲ್ಲೇ ಹೋಗಿ ಮಾತಾಡ್ರಲ್ಲ. ಇಲ್ಲಿ ಬಂದು ನೀವು ಬರ್ರಿ, ನಾ ಬೇಡ ಅನ್ನಂಗಿಲ್ಲ ಅದಕ್ಕೆ. ಆದ್ರೆ ಆ ವಿಷಯ ನಮ್ಮ ಮುಂದೆ ಇಲ್ಲಿ ಮಾತಾಡಕ್ಕೆ ಹೋಗ್ಬೇಡ್ರಿ. ನಮ್ಮ ಅಕ್ಕ ಕೊಡ್ತಾನಂದ್ರು ಬೇಡ ಕಳ್ಳಾಗಂತ ನಾವು ಅಂದವಿ. ಯಾಕಂದ್ರೆ ನಾಳೆ ನಾವು ಒಂದು ಕಳ್ಳಾಗ ತೊಗೊಂಡ್ರೆ ಒಂದು ಮಾತು ಅನ್ನಕ್ಕೂ ಆಗೋದಿಲ್ಲ, ಆಡಕ್ಕೂ ಆಗೋದಿಲ್ಲ. ಆಮೇಲೆ ಅವರು ಪಾಪ ಹಿಜ್ಮುಜಾಕತಿ ಕೇಳಾಕನು ನಮ್ಮ ತಮ್ಮಲ್ಲ ಅಂತ. ಹೊರಗಡೆ ಕೊಟ್ಬಿಟ್ರೆ ಯಾವುದು ನಿಗ್ರಿರೋದಿಲ್ಲ. ಏನಾರು ತಪ್ಪ ಅದನ್ನು ಕೇಳ್ತಾರಲ್ಲ. ಅದಕ್ಕೆ ಬೇಡ, ನಾವು ಒಂದು ಹೊರಗೆ ತೆಗೆದು ನೋಡ್ತೀವಿ. ಆಕೆಯೂ ಚಲೋ ತಮಗೆ ಓದ್ಯಾಳ ಮಾಡ್ಯಾಳ, ಮತ್ತು ನೋಡಕ್ಕೆ ಚಂದು ಅದಾಳ ಪಾಪ. ಅಲ್ಲ ನನಗೆ ಯಾಕೋ ಬ್ಯಾಡ ಅಂತ ಅನಿಸ್ತಾ. ಅದಕ್ಕೆ ಸುಮ್ಮನೆ ಆಕೆ ಇಷ್ಟಪಟ್ಟು ನೋಡಿ ಪ್ರೀತಿಸಿ ಇಷ್ಟಪಟ್ಟು ಮದುವೆ ಆಗ್ಬೇಕು. ಅದು ಬಲವಂತಿಂದ ಮದುವೆ ಅಂತ ಆಗ್ಬಾರ್ದ್ರಿ. ಅದಕ್ಕೆ ಆದ್ರೂ ತಮ್ಮ ನಿನ್ ಮುಂದೆ ಒಂದು ವಿಷಯ ಹೇಳ್ತೇನ, ನೀ ಬೇಜಾರು ಮಾಡ್ಕೋಬೇಡ. ಈ ವಿಷಯನ ನಮ್ಮ ಶ್ರೀದೇವಿ ಮುಂದೆ ಹೇಳಕ್ ಹೋಗ್ಬೇಡ. ಅದಕ್ಕೆ ನಾನು ನಿನ್ನ ಹುಡ್ಕೊಂಡು ಬಂದಿದ್ದೆ. ಸ್ವಾದ್ರ ಮಾವಂತದಿ ನೀನೊಂದು ಸಹಾಯ ಮಾಡ್ಲಾ? ಏನಂದ್ರೆ ಪಾಪ ನಾಳೆ ರಾಣಿ ಬಾಳೆ ಹಾಳಾಕೈತಿ. ಯಾಕ್ರಿ ಏನಕ್ಕೈತಿ? ಏನಾಕೈತಂದ್ರೆ ಅಲ್ಲ ಅಷ್ಟು ದೊಡ್ಡ ಶ್ರೀಮಂತರದಾರ ಅವರು. ಅಷ್ಟು ದೊಡ್ಡ ಶ್ರೀಮಂತರಿರುವಾಗ ಯಾಕೆ ನಮ್ಮ ರಾಣಿಗೆ ಒಪ್ಕೊಂಡ್ರು? ಅವರು ಇಷ್ಟು ಬಡವ ಇದ್ರೂ ಯಾಕೆ ಒಪ್ಕೊಂಡ್ರು ಅಂತ ನನಗೊಂದು ಚಿಂತೆ ಬಂತು. ನಾ ಹಿಂಗೆ ವಿಚಾರಿಸಕ ಒಂದಿನ ಅಲ್ಲಿ ಆ ಊರಿಗೆ ಹೋದ್ನಿ. ಯಾಕಂದ್ರೆ ಆಕೆ ನಮ್ಮ ಮನೆ ಮಗಳಲ್ಲ. ನಾವು ಒಂದು ವಿಚಾರಿಸಿ ಕೊಟ್ರೆ ಚಲೋ ಅಲ್ಲ. ನಾಳೆ ಆಕೆಗೆ ಏನಾರ ತೊಂದರೆ ಆದ್ರೆ ಪಾಪ ನಮ್ಮ ಅಣ್ಣನ ತರಾಸ ಮಾಡ್ಕೋತಾನಲ್ಲ ಅಂತೇಳಿ ನಾವು ವಿಚಾರ್ಸಕ್ಕೆ ಹೋದ್ನಿ. ಅವ ಅವ್ರ ಅವ್ವನ ಮಗ ಅಲ್ಲಂತ. ಈಗ ಅದಾಳಲ್ಲ ಆಕಿ, ಹಾಂ ಆಕಿ ಮಲ್ತಾಯಿ ಅಂತಕಿ. ಅವರ ಆ ಹುಡುಗನ ಈಗ ನಮ್ಮ ರಾಣಿಗೆ ಏನು ನೋಡ್ಬೋದಲ್ಲ. ಹುಡುಗನ ಹೆಸರು ಏನೋ ಐತಪ್ಪ. ಹಾಂ ರಾಜ ಅಂತ ಐತ ನೋಡ ಹುಡುಗನ ಹೆಸರು. ನೋಡ್ತೀನಿ, ರಾಜ ಅಂತ ಐತ ಹುಡುಗನ ಹೆಸರು. ಮತ್ತು ಅವ್ರ ಅವ್ವ ಪೈಲ ಇದ್ಲಂತ, ಸತ್ತಾಳಂತ. ಈಕೆ ಎರಡನೇ ತಾಯಿ ಮಲ್ತಾಯಿ ಅಂತ. ಈಕಿಗೆ ಒಬ್ಬ ಮಗ ರವಿ ಅಂತದಾನ. ಅದಕ್ಕೆ ಒಬ್ಬಾಕಿ ಗೀತಾ ಅಂತದಾಳ ತಂಗಿ. ಅದಕ್ಕೆ ಇದು ಆಕಿ ಮಗ ಅಲ್ಲಂತದು. ಆದ್ರೆ ಈ ಹುಡುಗ ಹುಚ್ಚದಾನಂತ. ಏನು ಹೇಳಕತ್ತೀನಿ ನೀವು? ಹುಡುಗ ಹುಚ್ಚದಾನಂತ? ಅಲ್ರಿ, ಏನು ತಿಳಿದು ಮಾತಾಡತ್ತೀರ? ತಿಳಿದ ಮಾತಾಡತ್ತಾರೋ? ನಾನು ಆ ಮನೆಗೆ ಹೋದಾಗನ ಅವ್ರ ಮನೆ ನೋಡಕ್ಕೆ ಹೋದಾಗ ಹುಡುಗ ಎಂತ ಚಂದ ಮಾತಾಡಿದಾನ. ಹಾಂ, ಆಮೇಲೆ ಒಂದಿನ ನಾನು ನಮ್ಮ ಅಕ್ಕನ ಮನೆಗೆ ಹೋದಾಗನ ಹುಡುಗ ಮನೆಗೆ ಬಂದಿದ್ದ. ಅವಾಗ ಎಂತ ಚಂದ ಮಾತಾಡ್ಯಾನು. ಹುಚ್ಚಿದ್ರೆ ಅವ್ನು ಆ ರೀತಿ ಮಾತಾಡ್ತಾನ ಅನ್ನೋದು ಏನು? ನೀವು ಸುಳ್ಳು ಹೇಳಾಕತ್ತೀರ. ಎಲ್ಲಿ ನಮ್ಮ ರಾಣಿನ ನಿಮ್ಮ ಮಗ್ ಮಾಡ್ಕೋಬೇಕಂತನ್ನು ಹೊಟ್ಟಿ ಕಿಚ್ಚಿಗೆ ಈ ರೀತಿ ಮಾತಾಡತ್ತೀರೋ ಏನೋ? ನಮ್ಮ ರಾಣಿ ಅಷ್ಟು ದೊಡ್ಡ ಮನೆಗೆ ಹೊಂಟ್ಲ ಅನ್ನೋದು ಹೊಟ್ಟಿ ಕಿಚ್ಚಿಗೆ ಈ ರೀತಿ ಮಾತಾಡಕತ್ತೀರೋ? ಏನು ನಿಮ್ದು ಹಕ್ಕಿಕತ್ತು? ಇಲ್ಲಪ್ಪ, ನಾ ಅಂತೂ ಹೇಳೋದು ಹೇಳೇನಿ. ಈಗ ನಿಮ್ಮ ಅವ್ವ ಇದ್ದಿರ್ ಹೇರ ನನ್ನ ಬೈತಿದ್ಲಕ್ಕಿ. ಏನ ನಾ ಅಂತೂ ಇದ್ದದ ಹಕ್ಕಿಕತ್ತಿ ಹೇಳಿದನ್. ಮತ್ತೆ ನಂಬೋದು ಬಿಡೋದು ನಿಮ್ಮ ಇಷ್ಟ. ನಾಳೆ ಕೊಟ್ಟ ಮೇಲೆ ಕೊರಗೋದಕ್ಕಿಂತ ಈಗ ಹೋಗಿ ವಿಚಾರಿಸೋದು ಉತ್ತಮ ಅಂತ ನೋಡ್ನ. ನಾ ಏನು ಸುಳ್ಳು ಹೇಳಕತ್ತಿಲ್ಲಪ್ಪ. ಬೇಕಾರ ಹೋಗಿ ಎಲ್ಲ ವಿಚಾರಿಸ ಆದ್ಮೇಲೆ ಬಾ. ನನ್ನ ಹೆಸರು ಪದ್ಮಿನಿ ಅಂತೇಳಿ. ನಾ ಬ್ಯಾರೆದಕ್ಕೆಲ್ಲ ಶ್ರೀದೇವಿ ನಾದ್ನಿ ಅದು ಗೊತ್ತೈತಲ್ಲ ನಿನಗೆ. ಹೆಸರು ಹೇಳ್ತಾನೆ ಎಲ್ಲ ಹೇಳ್ತಾನೆ. ಬೇಕಾದ್ರೆ ಬಂದು ಮಾತಾಡ. ಆ ಹುಡುಗ ಹುಚ್ಚಿರ್ಲಿಲ್ಲ ಅಂದ್ರೆ ಬೇಕಾದ್ರೆ ನೀನು ನನ್ನ ಮುಂದೆ ಹೇಳುವಂತೆ. ನನಗೆ ಗೊತ್ತಾಯ್ತು ತಗೋರಿ, ನೀವೆಲ್ಲ ಎಷ್ಟು ಕೆಟ್ಟ ಮಂದಿ ಇದಾರಂತ ನಮ್ಮ ಅಕ್ಕ ಎಲ್ಲ ಹೇಳಿದಾಳೆ ನಮ್ಗೆ. ನಮ್ಮ ಅಕ್ಕ ಎಷ್ಟು ಕಾಡಿದಾರಿ ನೀವು, ಮತ್ತು ನಿಮ್ಮ ಅವ್ವಾರು ಎಷ್ಟು ಕಾಡಿದಾರಂತ ನಮಗೆಲ್ಲ ಗೊತ್ತೈತಿ. ನಮ್ಮ ಅಕ್ಕ ನಿಂದ್ರಿಸಿ ನೀರು ಕುಡಿಸ್ಕೊಡ್ತಿರ್ಕಿಲ್ಲ ನೀವು. ತವ್ರ ಮನೆಗೆ ನಿಮ್ಮ ಅವ್ವ ಇದ್ದಾಗ ಬಂದ್ರೆ ಕುಣಿಸಾಡೋಗಿತ್ತಿದಂತ. ಈಗ ಏನೋ ಆಟ ನಮ್ಮ ಅಕ್ಕನ ಅತ್ತಿ ನಿಮ್ಮ ಅವ್ವ ತೀರ್ಕೊಂಡಾಗಿಂದ ನಮ್ಮ ಅಕ್ಕ ಅಟ್ ನೆಮ್ಮದಿ ಆಗಿದಾಳೆ. ಬಂದ್ಬಿಟ್ರಿ ಇಲ್ಲಿ ಹೇಳಕ್ಕೆ. ಆಕೆ ಅಷ್ಟು ದೊಡ್ಡ ಶ್ರೀಮಂತರ ಮನೆಗೆ ಹೊಂಟದ್ದು ನಿಮ್ಮ ಹೊಟ್ಟೆ ಖಾರ ಕಲ್ಸಂಗೆ ಆತತಿ. ನಡೀರಿ, ಇಂಥದಕ್ಕೆಲ್ಲ ನಮ್ಮ ಮನೆಗೆ ಬರಾಕ್ ಹೋಗ್ಬೇಡ್ರಿ. ನೀವು ಬೆಂಕಿ ಹಚ್ಚೋದಿದ್ರು ಚಲೋ ಇದ್ರಷ್ಟೇ ಬರ್ರಿ. ಅದು ನಿಮ್ಮಂಥವ್ರು ನಮ್ಮ ಮನೆಗೆ ಬರೋದು ನಮ್ಗೆ ಇಷ್ಟನೂ ಇಲ್ಲ. ಬಿಡೇ ಬಿಟ್ಟು ಹೇಳಾಕತ್ತೇನೆ ನಾ. ಮತ್ತೆ ಇನ್ನೊಮ್ಮೆ ನಮ್ಮ ಮನೆಗೆ ಕಾಲಿಡಾಕೆ ಹೋಗ್ಬೇಡ್ರಿ ನೀವು. ನಮ್ಮ ರಾಣಿ ಬಗ್ಗೆ ಆಗಲಿ, ನಮ್ಮ ರಾಣಿ ಮದುವೆ ಆಗೋ ಹುಡುಗನ ಬಗ್ಗೆ ಆಗಲಿ ಏನಾರ ಹೇಳಿರ ನಾ ಮಾತ್ರ ಸುಮ್ಮನೆ ಇರೋದಿಲ್ಲ ನೋಡ್ರಿ. ಮತ್ತೆ ಹೋಗಿ ಸದ್ದ ನಮ್ಮ ಅಕ್ಕನ ಮುಂದೆಲ್ಲ ಹೇಳ್ಬಿಡ್ತಾನೆ.
ಅಯ್ಯಯ್ಯೋ, ಅಲ್ಲಿ ಹೋಗಿ ನಂಬುದಿಲ್ಲ ಮತ್ತು ಹೊಟ್ಟೆ ಕಿಚ್ಚಿಗೆ ಹೇಳಕ್ಕೆ ಬಂದಾಳಂತ ಅಂದಾರಂತೇಳಿ ಇದ್ದದ ಹಕ್ಕಿಕತ್ ನಾನು ನಿನ್ನ ಮುಂದೆ ಹೇಳಕ್ಕೆ ಬಂದ್ರೆ ನೀನಂತೂ ಇಲ್ಲದ ಮಾತಾಡತಿ ಬಿಡಪ್ಪ. ಹಾಳ್ಬಾವಿ ಬಿಡುವ ಬಿಡು, ನಮ್ಗೇನಾಗೈತಿ ಕಂಡು ಕಂಡು ಹಾಳ್ಬಾವಿ ನುಕಾಕತ್ತಾರಂತೆ ಕೆಲಸ ನಾ ಹೇಳಕ್ಕೆ ಬಂದ್ರೆ ನನಗ ಇಲ್ಲದ ಮಾತಾಡತಿ ಬಿಡ್ನಿ. ಚಲೋ ಅದಾರ ಬಿಡು ಅಕ್ಕ ತಮ್ಮ ಭಾರಿ ಅದಾರಿ. ನಿಮ್ಮ ಅಕ್ಕಗೆ ನಿಗ್ರಸ್ ನೀರು ಕುಡ್ದನ ಬಂದ್ ಅವ್ರ ಮನೆಗೆ ಹಿಡಿದಾಳ ಚಾಡನ. ನಿಮ್ಮ ಅಕ್ಕ ಮನೆಗೆ ಮಗಳು ಬಂದ್ರೆ ನೆಟ್ಗ ಒಂದು ಅಡಿಗೆ ಮಾಡಿ ಹಾಕೋದಿಲ್ಲ. ನಾನ ಮನೆ ಮಗಳು ಹೋದ್ರ ನೆಟ್ಗ ಅಡಿಗೆ ಮಾಡಿ ಹಾಕ್ತಿರ್ಕಿಲ್ಲ ನಿಮ್ಮ ಅಕ್ಕ. ನನ್ನ ಸಂಗಡ ಯಾವ ಹೇಳ್ಕೊಲಿ? ನಾನು ಹೋಗಿ ಗಂಡನ ಮುಂದೆ ಹೇಳಕತ್ತನ? ಯಾರ ಮುಂದೆ ಹೇಳಿಲ್ಲ ನಾನು. ನಾನು ಹೊಟ್ಯಾಗ ನುಂಗಿದ್ದಾನೆ ನಾನು. ಏನು ಬಂದಾಳಿಲಿ ಈ ಚಾಡ ಹೇಳಾಕ ಇದನ್ನ ಮಾಡಿದ್ದಾನು ನಿಮ್ಮ ಅಕ್ಕ. ಇನ್ನೊಮ್ಮೆ ನಿಮ್ಮ ಮನೆಗೆ ಯಾಕೆ ಕಾಲಿಡ್ಲಿ ಪಾ ತಿಂದದ್ದು ಉಂಡದ್ದು ನಿಮ್ಮ ಮನ್ಯಾಗ? ನಿಮ್ಮ ಮನ್ಯಾಗ ಏನಾರ ಸಿಗ್ತದಂತ ಬಂದನೋ ಏನೋ ಒಂದಕ್ಕೆ ಬಾಳೆ ಸುದ್ದಾಗ್ಲಂತ ಮಾಡಕ್ ಹೋದ್ರ ನನಗ ತಿರುಮಂತ್ರ ಮಾಡಕತ್ತಾನ. ಹೋಗೋಗ್ ಹಾಳು ಬಾಯಿ ಬೀಳುವ ಕಂಡು ಕಂಡು ಹೋಗ್ಬಾರ ನಾನು ಬರಾಕಿವಲ್ಲ ಕಿಶ್ ಹಾಕಿವಲ್ಲ ಹೋಗು. ಅದೇನೋ ಅಂತಾರಲ್ಲ ಚಲೋ ಆಗ್ಲಂತ ಹೇಳಾಕ್ ಬಂದ್ರ ಮನೆ ಮಟ್ಟ ಬಾಗಲ್ತಾನ ನಂಗ ಇಲ್ಲೋ ಅದೇನೋ ಅಂತಾರ ನಮ್ಮ ಕಾಲ್ ತಗೊಂಡು ನಮ್ಮ ಮಕ್ಕದ ಮೇಲೆ ಒಕ್ಕೊಂಡಂಗಾತು. ಈಗ ಆಕಾಶಕ್ಕೆ ಮ್ಯಾಲ ನೋಡಿ ಉಗುಳಿರ ನಮ್ಮ ಮಕ್ಕದ ಮೇಲೆ ಬೀಳ್ತತಲ್ಲ ಹಂಗಾತ. ಅದೇನೋ ಅಂತಾರಲ್ಲ ಕಂಡು ಕಂಡು ಬಾಯಿ ಬಿದ್ದಂಗಾತ ನನ್ನ ಬಾಳೆ. ಅಲ್ಲ ಇವ್ರು ಇಷ್ಟು ಖಡಾಖಂಡಿತವಾಗಿ ಬಂದು ಹೇಳಕತ್ತಾರಂದ್ರೆ ಇದೇನೋ ನಿಜ ಇರ್ಬೇಕನ. ನಾನು ನಮ್ಮ ರಾಣಿ ಬಾಳೆ ಹಾಳಾಗ್ಬಾರ್ದು. ನನ್ನ ಮದುವೆ ಆಗಿಲ್ಲ ಅಂದ್ರೆ ಪಾಪಕ್ಕೆ ಈ ಜಾತಕದಾಗ ಇಷ್ಟು ದೋಷ ಆಯ್ತಂದ್ರೆ ಅವ್ರು ಒಪ್ಕೊಳತ್ತಾರಂದ್ರೆ ಹೌದು ಇವ್ರು ಏನೋ ಹೇಳ್ದಂಗೆ ಹಂಗೆ ಐತದ. ನಾನು ಆ ಮನೆ ಬಗ್ಗೆ ವಿಚಾರಿಸ್ಬೇಕಲ್ಲ. ಹೋಗ್ತೀನಿ, ಹೋಗಿ ವಿಚಾರಿಸಿ ಬಿಡ್ತೀನಿ. ಹಾಂ ಇವತ್ತು ಹರಿಯಾಗಿಂದ ಅಂಗಡಿಗೆ ಏನೋ ಹೊಡೆಯತ್ತು ನಂದು ಗಿರಾಕಿ ಅನ್ನೋದಿಲ್ಲ. ಬರ್ರಿ ಮೇಡಮ್ ಏನು ಬೇಕಾಗಿತ್ತು ರೀ? ಅಲ್ಲ ರಾಜವಂಶದವ್ರು ನಮ್ಮ ಅಂಗಡಿಗೆ ನೀವು ಅಲ್ಲಿ ಇಷ್ಟು ಸಣ್ಣ ಅಂಗಡಿಗೆ ಬಂದಿದ್ದೀರಿ? ಅಯ್ಯೋ ಮಾರ್ಕೆಟಿಗೆ ಹೋಗ್ಬೇಕಿತ್ತಪ್ಪ. ಮಾರ್ಕೆಟಿಗೆ ಹೋಗ್ಬೇಕಿತ್ತು, ಡಿಮಾರ್ಟಿಗೆ ಹೋಗ್ಬೇಕು ಅನ್ನತ್ತಿದ್ವಿ. ಆಗ್ಲೇ ಇಲ್ಲ ನೋಡ್ದೆ. ಅದಕ್ಕೆ ಈಗ ಇವ್ ನೋಡಿದ್ರೆ ಹಸು ಅಂತ ಅಳಾಕತ್ತಾನ. ಈಗ ಅಲ್ಲಿಗೆ ಹೋಗುತ್ತಾನ ನಮಗಿದಿಲ್ಲ. ಕೆಲಸದವರು ಎಲ್ಲ ಕೆಲಸ ಮುಗಿಸಿ ಮನೆಗೆ ಹೋದ್ರೆ ಒಬ್ಬ ಕೆಲಸದಾಕಿದಾಳೆ, ಆಕಿಗೆ ಅಂಗಡಿಗೆ ತಿಳಿಯೋದೇ ಇಲ್ಲ. ಅದಕ್ಕೆ ನಮ್ಗೆ ಒಂದಿಷ್ಟು ಇದನ್ನ ಕೊಡಪ್ಪ ತತ್ತಿ, ಒಂದು 10-20 ತತ್ತಿ ಕೊಡು. ಆಯ್ತು ರೀ ಮೇಡಮ್ ಕೊಡ್ತೀವಿ ರೀ. 20 ತತ್ತಿ ಅಲ್ಲ? ಮಮ್ಮಿ ಮಮ್ಮಿ ನಂಗೆ ಕುರ್ಕುರೆ ಮಮ್ಮಿ. ಮಮ್ಮಿ ನಂಗೆ ಬಿಂಗೋ ಬೇಕು ಮಮ್ಮಿ. ನಂಗೆ ಕುರ್ಕುರೆ ಮಮ್ಮಿ. ಅದನ್ನೆಲ್ಲ ತಿನ್ಬಾರ್ದು. ನಿನಗೆ ಮನ್ಯಾಗ ನಾನು ಬಟಾಟಿ ಚಿಪ್ಸ್ ಮಾಡ್ಕೊಡ್ತೀನಿ, ಅದೆಲ್ಲ ತಿನ್ಬಾರ್ದಪ್ಪ. ಚಲೋ ಇರೋದಿಲ್ಲ, ಆರೋಗ್ಯಕ್ಕೆ ಒಳ್ಳೇದಿಲ್ಲ ಅದು. ಏನು ಅನ್ನಾರ ನೀವು ಬೇಗ ಕೊಡ್ರಿ, ಅವ್ನು ಭಾಳ ಕಾಡ್ತಾನ. ಆಯ್ತು ರೀ ಅಮ್ಮಾರ. ಅನ್ನಾರ ಬಾರ್ ಪತ್ತಮ್ಮ ಏನು ಬೇಕಾಗಿತ್ತು? ಅನ್ನಾರ ನಿಮ್ಮಿಂದ ಒಂದು ಸಹಾಯ ಆಗ್ಬೇಕಾಗಿತ್ತು ರೀ. ಅದಕ್ಕೆ ನಾನು ನಿಮ್ಮನ್ನು ಕೇಳಾಕಂತ ಬಂದೀನಿ ರೀ. ನನ್ನಿಂದ ಸಹಾಯನ? ಏನಾದರೂ ಕೆಲಸ ಬೇಕಾಗಿತ್ತನಪ್ಪ ಅಂಗಡಿಯಾಗದು? ಇಲ್ರಿ ಕೆಲಸ ಬೇಕಾಗಿಲ್ರಿ. ಅದು ನಿಮ್ಮ ಒಂದು ವಿಷಯ ಕೇಳಬೇಕಿತ್ತು ರೀ. ತಪ್ಪು ತಿಳ್ಕೊಬೇಡ್ರಿ ಅನ್ನಾರ. ಒಬ್ಬರ ಜೀವನದ ಪ್ರಶ್ನೆ, ಅದಕ್ಕೆ ಒಂದು ವಿಷಯ ಕೇಳಬೇಕಿತ್ತು ರೀ. ಏನಪ್ಪ ಅದು? ಅದು ಅನ್ನಾರ ಇಲ್ಲಿ ಒಂದು ದೊಡ್ಡ ಮನೆ ಐತಲ್ರಿ, ಅದು ನಿಮ್ಮ ಅಂಗಡಿ ಎದುರಿಗೇನೋ ದೊಡ್ಡ ಮನೆ ರೀ. ಏನು ಹೇಳ್ಬೇಡ್ರಿ, ಸುಮ್ಮನೆ ರೀ. ಹ್ಞೂ ಅನ್ರಿ. ಹೇಳ್ಪತ್ತಮ್ಮ. ಅದ ರೀ, ಅಲ್ಲಿ ದೊಡ್ಡ ಮನೆ ಐತಲ್ರಿ, ಆ ಮನ್ಯಾಗ ಎಷ್ಟು ಮಂದಿ ಗಂಡು ಮಕ್ಳು ರೀ? ನಮ್ಮ ಮನ್ಯಾಗ ಯಾಕಪ್ಪ ಅದನ್ನೆಲ್ಲ ತಿಳ್ಕೊಳಕತ್ತಿ? ಯಾಕೆ ಏನು ವಿಚಾರ ಇತ್ತು? ಏನಿಲ್ಲರಿ ಅನ್ನಾರ, ಆ ಮನೆಗೆ ನಮ್ಮ ತಂಗಿನ ಕೊಡಾಕತ್ತೇವ್ರಿ. ಅದಕ್ಕೆ ತಿಳ್ಕೊಬೇಕಂತ ಹೇಳಿ ನಾನಾ ಬನ್ರಿ. ಯಾಕಂದ್ರೆ ಒಂದು ಹೆಣ್ಣು ಕೊಡ್ಬೇಕಂದ್ರೆ ಎಲ್ಲ ತಿಳ್ಕೊಬೇಕಲ್ರಿ. ಹಂಗ ಗಸಗ್ನ ಕೊಟ್ಟು ನಾಳೆ ಪಾಪ ಹೋಗು ಹೆಣ್ಮಗಳು ಅಲ್ಲಿ ಮನ್ಯಾಗ ಹೆಂಗಿರ್ತಾರೋ ಮಂದಿ ಏನ ಅದನ್ನೆಲ್ಲ ವಿಚಾರಿಸ್ಬೇಕಲ್ರಿ. ಅದಕ್ಕೆ. ಹೌದೇನಪ್ಪ? ಹೌದು, ಸಣ್ಣವ್ ಕೊಡತ್ತಾರನ? ಇಲ್ರಿ, ಆ ಸಣ್ಣವ್ರಲ್ಲ, ಇನ್ನೊಬ್ರು ಅದಾರ ನೋಡ್ರಿ, ರಾಜು ಅಂತ ಹೇಳಿ. ರಾಜ ಅಂತಾರ್ರಿ ಆ ಮನೆಗೆ. ಅವ್ರಿಗೆ ಕೊಡತ್ತಾರನಪ್ಪ? ಹಾಂ. ಅನ್ನಾರ ಏನು ಮಾತಾಡ್ಕೊಂಡು ನಿಂತ್ಬಿಟ್ರಲ್ಲ, ಇಲ್ಲಿ ಬರ್ರಿ. ಇದನ್ನೊಂದಿಟ್ಟು ಕೊಟ್ಟು ಹೋಗ್ಬರ್ರಿ. ನಂಗೆ ನಿಲುಕ್ವಾತ ನಮ್ಮ ಮುರುಗಳಾಗತ್ತೈತಿ. ಇಂದ್ರಪ್ಪ ತಡಿ, ಬನ್ನಿಂದ್ರ. ನಮ್ಮ ಅವನ ವಿಷಯ ನೀವೇನಾದರೂ ಬಾಯ್ ಬಿಟ್ರಿ ಅಂದ್ರೆ ನಿಮ್ಮ ಗ್ರಹಚಾರ ಬಿಡಿಸ್ಬಿಡ್ತೀವಿ. ಏನು ಹೇಳಕ್ಕೆ ಹೋಗ್ಬೇಡ್ರಿ. ಅವ್ನು ಏನು ಕೇಳ್ತಾನ ಅದಕ್ಕೆ ಉಲ್ಟಾನ ಹೇಳ್ರಿ. ಅವ್ನು ಹುಚ್ಚಿರೋ ವಿಷಯ ನೀವು ಯಾರಿಗಾದ್ರೂ ಬಾಯ್ ಬಿಟ್ರೆ ಸರಿ ಇರಲ್ಲ ನೋಡ್ರಿ. ಮತ್ತೆ ನಿಮ್ಮ ಜೀವನ ಹಾಳಾಗ್ಬಿಡ್ತೈತಿ. ಈ ನಮ್ಮ ವಂಶದ ಬಗ್ಗೆ ನಿಮ್ಗೆ ಗೊತ್ತಲ್ಲ. ನಮ್ಮ ವಿಷಯಕ್ಕೆ ಯಾರನ್ನಾರು ಬಂದ್ರೆ ಸುಮ್ಮನೆ ಬಿಡಲ್ಲ. ಒಳ್ಳೆಯವ್ರಿಗೆ ಒಳ್ಳೆಯವ್ರು ಭಾಳ ನಾವು, ಗೊತ್ತಲ್ಲ ನಿಮ್ಗೆ. ನಾನಿವತ್ತು ಈ ಅಂಗಡಿ ಬಂದಿದ್ದೆ ಚಲೋ ಆಯಿತು. ಅಂದರೆ ಈ ಅಂಗಡೀಲಿ ನಮ್ಮ ಬಗ್ಗೆ ಪದೇ ಪದೇ ಯಾರಾದರೂ ಏನಾದರೂ ತಿಳ್ಕೊಳಕ್ಕೆ ಬರ್ತಿರ್ತಾರ? ಅಯ್ಯೋ ಇಲ್ರಿ ಅಮ್ಮವ್ರ, ಇವತ್ತ ಈ ಗಂಡ್ಮಗ ಬಂದಿರೋದು. ನೀವು ಇವತ್ತು ಬರೋದಕ್ಕೆ ಇವ್ ಬರೋದಕ್ಕೆ ಚಾಟ್ ಆಗೈತ್ರಿ. ಬ್ಯಾಡ್ರಿ, ನನಗೇನು ಗೊತ್ತಿಲ್ರಿ. ನಾ ಏನು ಹೇಳೋದೇ ಇಲ್ರಿ ಯಾರಿಗೂ. ನಾ ಏನು ಯಾವತ್ತೂ ಹೇಳಿದ್ದ ಗೊತ್ತಿಲ್ರಿ. ನನಗೇನ್ರಿ ಉಪಯೋಗ? ನಾನು ಈ ಗಂಡ್ಮಗನ ಹೊಳೆ ಕಳಿಸ್ಬಿಡ್ತೇನೆ ರೀ. ಹೊಳ್ಳಿ ಕಳಿಸ್ಬೇಡ ನೋಡು. ಅವನು ನಮ್ಮ ಅಣ್ಣನ ಬಗ್ಗೆ ಕೇಳಕತ್ತಾನ. ಅವಳು ಚಲೋ ಐತಿ, ವಿದ್ಯಾವಂತ, ಎಲ್ಲ ಬುದ್ಧಿವಂತ, ಸಾಕಷ್ಟು ದುಡಿದು ಮನೆ ಗಳಿಸಿರೋದ ಅವ ಅಂತ ಎಲ್ಲ ಸುಳ್ಳು ಹೇಳು. ಇಷ್ಟು ನೀ ಹೇಳೋದಕ್ಕೆ ನಿನಗೆ 5,000 ಕೊಡ್ತೇನೆ. ಆಯ್ತಾಯ್ತು, ಇನ್ನೊಟ್ಟು ಹಾಕಿ ಹೇಳ್ತೇನೆ ಖಾರ ಉಪ್ಪ ತೀರಿಸಿ. ಹೋಗು. ನಾನು ಡೌಟ್ ಬರುತ್ತಾನ ನಡ್ಕೋಬಾರ್ದು. ನಾನು ಬಂದಿದ್ದು ಅವ್ನು ಗೊತ್ತಾಗಬಾರ್ದು. ನನ್ನನ್ನು ನೋಡೇ ಇಲ್ಲಲ್ಲ ಅವ. ನಾನು ಈ ಕಡೆ ಹೊಳ್ಳಿ ನಿಂದಿರ್ತೇನೆ. ಹಾಂ ರೀ ಅಮ್ಮವ್ರ.
ನೋಡ್ತಮ್ಮ ಆಗಲೇ ಏನೋ ಅಂದಿಲ್ಲ. ಅದೇ ರೀ ಅವ್ರದ್ದು ಮನ್ಯಾಗ ದೊಡ್ಡ ಹುಡುಗ ಅದಾನಲ್ರಿ, ಆ ಮನೆಗೆ ದೊಡ್ಡ ಮಗ ಅವಂಗ ಕೊಡಾತಿರೋದ್ರಿ. ನಮ್ಮ ಅಕ್ಕನ ಮಗಳನ್ನ ಕೊಡಾಕತ್ತೈತ್ರಿ. ಅದಕ್ಕೆ ನಾನು ವಿಚಾರಿಸಿರಾತಂತ ಬಂದಿದ್ನಿ. ಆ ಹುಡುಗ ಹೆಂಗ್ರಿ, ಆ ಮನೆಯವ್ರು ಹೆಂಗ್ರಿ? ಏನು ತಮ್ಮ ನೀನು ರಾಜವಂಶದ ಬಗ್ಗೆ ಕೇಳಕ್ ಬಂದಿದಿ. ರಾಜವಂಶದ ಕುಟುಂಬ ಅದು. ಅಲ್ಲ, ಆ ಕುಟುಂಬದ ಬಗ್ಗೆ ನೀ ಕೇಳಾಕ್ಯಾ? ಅವರು ದೊಡ್ಡ ಕೋಟ್ಯಾಧೀಶರಪ್ಪ. ಹಾ, ಎಲ್ಲಾರ್ಗೂ ದಾನ ಧರ್ಮ ಎಲ್ದಿ ಎತ್ತಿದ ಕೈ ಅವರು. ಅಂತದ್ರಾಗ ಆ ಹುಡುಗಂತಿ ಅಂತೂ ನೀ ಬಡವ್ರನ್ನ ಕಂಡ್ರೆ ಅಷ್ಟು ಮರಗ್ತಾನ. ಈಗ ಏನಂತಿ, ಈ ಅಂಗಡಿ ಹಾಕಿ ಕೊಟ್ಟದ್ದೇನ ಅವ ತಮ್ಮ. ನಾನು ಭಿಕ್ಷೆ ಬೇಡಾತಿದ್ನಪ್ಪ. ಭಿಕ್ಷೆ ಬೇಡ್ಕೊಂತ ಒಂದಿನ ಹೋಗಿ ಅವ್ರ ಕಾರ್ ತೆಳಗನ ನಾ ಬಿದ್ನಿ. ನಾ ಭಿಕ್ಷೆ ಬೇಡೋದು ನೋಡಿ ಅವ್ರ ಕಾರ್ ತೆಳಗ್ ಬಿದ್ದದ್ ನೋಡಿ ನನ್ನ ಕಾಲು ಒಂದು ಸ್ವಲ್ಪ ಪೆಟ್ಟಾಗಿತ್ತು. ಇಷ್ಟ ಆದದಕ್ಕೆ ಎಲ್ಲ ಅಂಗಡಿಲಿ ಖರ್ಚು ಹಾಕಿ ಮಾಡಿ ಅಂಗಡಿ ಇಟ್ಟು ಕೊಟ್ಟದ ಪುಣ್ಯವಂತ. ನಿನಗೆ ಗೊತ್ತೈತನ? ಭಾಳ ಇದದಾರ ಅವರು, ಒಳ್ಳೆಯವ್ರದಾರ. ಅವ್ರಂತವ್ರು ಸಿಗ್ಬೇಕಾರ ಪುಣ್ಯ ಮಾಡಿರ್ಬೇಕು. ಹುಡುಗಂತೂ ಉತ್ತಮಪ್ಪ. ಇಷ್ಟು ಈ ಮನಿ ಈ ಆಸ್ತಿ ಪಾಸ್ತಿ ಆಗ್ಬೇಕಾಗಿದ್ದ ಹುಡುಗನಿಂದ. ಹೌದ್ರಿ ಅನ್ನಾರ, ಭಾಳ ಖುಷಿ ಆತ್ರಿ. ಹಿಂಗೆ ಒಂದು ನಮ್ಗೆ ಒಬ್ರು ಇಲ್ಲದ ಸಲದವ್ರು ಬಂದು ಹೇಳಿದ್ರಿ, ಹುಡುಗ ಸರಿ ಇಲ್ಲ ಹುಚ್ಚದಾನು, ಆ ಮನೆಗೆ ನಿಮ್ಮಂಥ ಬಡವ್ರ ಹುಡುಗಿನ ತೊಗೊಳಕತ್ತಾರಂದ್ರೆ ಏನೋ ಸಮಸ್ಯೆನ ಐತಿ, ನೀವು ಕೊಡಕ್ಕೆ ಹೋಗ್ಬೇಡ್ರಿ ನಿಮ್ಮ ಹುಡುಗಿನ ಅಂತ ನಮ್ಗೆ ಇಂದೊಬ್ರು ಬಂದು ಹೇಳಿರಿ. ಅದಕ್ಕಾಗಿ ನಾವು ಈಗ ಈಗ ಕೇಳಕ್ಕೆ ಬರ್ಬೇಕಾತ್ರಿ. ನಾವು ಹಿಂಗೆ ಬಂದಿದ್ದು ಅಂತ ನೀವು ಯಾರ ಮುಂದೆ ಹೇಳಕ್ಕೆ ಹೋಗ್ಬೇಡ್ರಿ. ಬರ್ತೇನೆ ರೀ. ಆತ್ ಬಿಡುತ್ತಮ್ಮ. ಒಂದು ಹೆಣ್ಣು ಕೊಡ್ಬೇಕಾರ ಒಂದು 20 ಕಡೆ ವಿಚಾರಿಸ್ಬೇಕು ಅನ್ನೋದು ಇದೈತಿ. ಹಂಗ ತಿಳಿದ ಹೋಗಿ ಕೊಟ್ಟು ಬಂದ್ರೆ ನಾಳೆ ನಮ್ಮನಿ ಜನನ ಹಾಳಲ್ಲ. ಆಯ್ತು ಹೋಗು. ಅನ್ನಾರ ಹೇಳಿದ್ದಕ್ಕೆ ಏನಾರು ರೊಕ್ಕ ಪಕ್ಕ ರೀ? ಏನು ಬೇಡ ತಮ್ಮ, ಏನು ಇಷ್ಟು ಹೇಳಿದಕ್ಕೆ ರೊಕ್ಕನ ಇದ್ದಂಗೆ ಹೇಳೇನಪ್ಪ, ಅದ್ರಾಗೇನು ರೊಕ್ಕ ಬೇಡ, ಹೋಗು. ಆತ್ರಿ ಅನ್ನಾರ, ಈ ವಿಷಯ ಯಾರ ಮುಂದೆ ಹೇಳಕ್ಕೆ ಹೋಗ್ಬೇಡ್ರಿ ಅನ್ನಾರ. ನೋಡ್ದ, ನಮ್ಮ ಮನೆ ಬಗ್ಗೆ ಇಲ್ಲದ ಸಲ್ಲದ್ದು ಎಲ್ಲ ಹೋಗಿ ಇವ್ರ ಮುಂದೆ ಪಿನ್ ಮಾಡಿದಾರಲ್ಲ. ಇದನ್ನು ಮುಂದೆ ಎಲ್ಲಿಗೆ ಹೋಗಿ ಹಚ್ತಾರೋ ಏನೋ. ಮೊದಲು ಈ ವಿಷಯ ನಮ್ಮ ಅಮ್ಮನಿಗೆ ಹೇಳ್ಬೇಕು. ನಮ್ಮ ಅಮ್ಮನಿಗೆ ಹೇಳಿ ಇಲ್ಲಿಗೆ ಇದನ್ನು ಮಾಡಬೇಕು. ಇಲ್ಲಾಂದ್ರೆ ಇದಾಗಲ್ಲ. ನೋಡು, ನನ್ನ ಮಗನ ಕೈಯಲ್ಲಿ ನಾನು ಮಕ್ಕ ಬೇಡ, ಅವ್ನು ಚಿಕ್ಕನಕ್ಕನ. ನಿಮ್ಮ ಅಂಗಡಿಲಿ ಯಾರೋ ಹುಡುಗಿರಿದ್ರೆ ಅವ್ರ ಕೈಯಲ್ಲಿ ಒಂದು 20 ಹತ್ತಿ ಸ್ವಲ್ಪ ಅದಕ್ಕೆ ಮಸಾಲೆ ಗಿಸಾಲೆ ಎಲ್ಲ ಕೊಟ್ಟು ಕಳಿಸಿ. ನಾನು ದುಡ್ಡನ್ನ ಫೋನ್ಪೇ ಮಾಡ್ತೀನಿ, ಸ್ಕ್ಯಾನರ್ ಕಳಿಸುವಂತೆ. ಆಯ್ತು ಅಮ್ಮರ. ಅಲ್ಲ, ನೋಡಕ್ ದೊಡ್ಡ ಮನುಷ್ಯರದಾರ. ಅಲ್ಲಿ ಮೊದಲು ಇದ್ದಂಥ ಹೆಣ್ಮಗಳು ಪುಣ್ಯವಂತಿ. ಬಡವ್ರು ನೋಡ್ರ ಕೈ ಎತ್ತಿ ಕೊಡ್ತಿದ್ಲು. ಹಂಗ ಕೈ ಮುಗಿಬೇಕಾ ತಾಯಿ ಮುಖ ನೋಡ್ರ ಸಹ ಕೈ ಮುಗಿಬೇಕು ಅನಿಸ್ತಿತ್ತು. ಈಗ ಬಂದಾಕಿ ಒಣಕಲ್ ಮೂತಿಕ್ಕಿದ್ದಂಗೆ ಅದಾಳ. ಮನೆ ಕೆಲ್ಸಕ್ಕಂತ ಬಂದಾಕಿ, ಅಲ್ಲ ಮನೆ ಒಳಗೆ ಒಡತೆ ಆಗ್ಬಿಟ್ಲಲ್ಲ ಈಕಿ. ನಾವು ಇಟ್ಟಿದ್ದಾಗಿಂದ ನೋಡತ್ತವಪ್ಪ. ಮನೆ ಕೆಲ್ಸಕ್ಕಂತ ಬಂದಾಕಿ ಆ ಮಕ್ಕಳ ಕರ್ಕೊಂಡು ನೋಡ್ರ ಆ ಮಕ್ಕಳನ್ನ ಮನ್ಯಾಗ ಹಿರಿತನ ಮಾಡ್ರಿ. ಇಡೀ ಊರಿಗೆ ಗೊತ್ತೈತಿ. ಆದ್ರೆ ಆ ಮಂದಿ ಗೊತ್ತಿಲ್ಲ ಅಷ್ಟ, ಅಮ್ಮಗ್ ಗೊತ್ತಿಲ್ಲ ಅಷ್ಟ. ಗಂಡನ ಬುಟ್ಟಿಗೆ ಹಾಕೊಂಡು ಪಾಪ ಏನಾಗು ಮೊದಲೇ ಹೆಂಡ್ತಿ ನೆನ್ಕೊಂಡ್ರು ಸಾತ್ಲು ಅಂತ ಗೊತ್ತಿಲ್ಲ. ಈ ಹುಡುಗನಂತೂ ಹುಚ್ಚನ್ ಮಾಡ್ಯಾರ. ಬರೋ ಹುಡುಗಿಯರ ಚಲೋ ತಮ್ಗೆ ಇಟ್ರು ಸಾಕು. ಈ ಕತೆ ನಿಮ್ಗೆ ಇಷ್ಟ ಆದ್ರೆ ಲೈಕ್ ಶೇರ್ ಸಬ್ಸ್ಕ್ರೈಬ್ ಮಾಡ್ರಿಪ್ಪ. ಸಬ್ಸ್ಕ್ರೈಬ ಮಾಡತ್ತಿಲ್ಲ ನೀವು. ಹಂಗೆ ಮತ್ತು ಅಪ್ಸರೆ ಮಾಯಾ ಕಾರ್ಟೂನ್ ಚಾನಲ್ ಒಳಗೆ ನಿಮಗೆ ಮತ್ತೊಂದು ಹೊಸ ವಿಡಿಯೋ ಹಾಕತ್ತೀನಿ. ದಿನಕ್ಕೊಂದು ಶಾಂತಮ್ ಪಾಪಮ್ ಕತೆ ಇರುತ್ತಲ್ಲ, ಆ ಥರ ಕಾರ್ಟೂನ್ ವಿಡಿಯೋನ ಹಾಕತ್ತೀನಿ. ಯಾರಿಗಾರ ಇಷ್ಟ ಆದ್ರೆ ಅದನ್ನು ನೋಡ್ರಿ, ಲೈಕ್ ಮಾಡಿರಿ, ಶೇರ್ ಮಾಡಿರಿ, ಸಬ್ಸ್ಕ್ರೈಬ್ ಮಾಡ್ಕೊಡ್ರಿ. ಅದು ಯಾವ ಚಾನಲ್ ಅಂತೀರನ್ನ ಹೊಸದಾಗಿ ಮಾಡಿಲ್ಲ ರೀ. ಅದರಿ ಇನ್ನೊಂದು ಇತ್ತಲ್ರಿ ಕನ್ನಮ್ಮ ಕಲೆಕ್ಷನ್ ಸಾರೀಸ್ ಅಂತ, ಅದನ್ನ ಹೆಸರು ತೆಗೆದು ಅಪ್ಸರೆ ಮಾಯಾ ಲೋಕ ಕಾರ್ಟೂನ್ ಚಾನಲ್ ಅಂತ ಇಟ್ಟೇನ್ರಿ. ನೋಡ್ರಿ, ಇಷ್ಟ ಆದ್ರೆ ಲೈಕ್ ಮಾಡಿರಿ, ಶೇರ್ ಮಾಡಿರಿ, ಸಬ್ಸ್ಕ್ರೈಬ್ ಮಾಡಿರಿ. ಅದ್ರೊಳಗೂ ಹೆಚ್ಚು ವ್ಯೂಸ್ ಬರಾಕೈತೆ ಅಂದ್ರೆ ನಾನು ವಿಡಿಯೋ ಮಾಡಕ್ಕೆ ಇಷ್ಟ ಆಕೈತ್ರಿ. ಬರೀ 80 100 ಬರಾಕತ್ರ ನಂಗೆ ವಿಡಿಯೋ ಮಾಡಕ್ಕೆ ಮನಸ್ಸಾಗೋದಿಲ್ಲ. ಹಂಗಾಕೈತಿ. ನಾನು ನೀನು ವಿಡಿಯೋ ಹಾಕಿರ್ಲಿಲ್ಲ, ಯಾಕಂದ್ರೆ ಕರೆನ್ಸಿ ಖಾಲಿ ಆಗಿತ್ತು ಮೊಬೈಲ್ದಾಗ. ಅದಕ್ಕೆ ಇವತ್ತು ಅದಕ್ಕೆ ಬೆಳಗ್ಗೆನ ಹಾಕ್ಸಿ ಈಗ ವಿಡಿಯೋ ಮಾಡ್ತಾ ಇದ್ದೀನಿ. ಓಕೆನಾ? ವಿಡಿಯೋ ನೋಡ್ರಿ, ಇಷ್ಟ ಆದ್ರೆ ಮತ್ತೆ ಮುಂದೆ ಸಿಗೋಣ್ರಿ. ಬರ್ತೇವ್ರಿ.